ಈ ಒಂದು ಗೆಲುವಿಗೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಮತದಾರರು ಇವರು ಕಾರಣ. ಯಾಕಂದ್ರೆ ಬಹಳ ಕಡಿಮೆ ಅವಧಿಯಲ್ಲಿ ನಾವು ಚುನಾವಣೆ ಮಾಡಿದೀವಿ. ಆದರೂ ಕೂಡ ಈ ಭಾಗದ ಜನ ವಿಶ್ವಾಸ ಇಟ್ಟು ಗೆಲ್ಲಿಸಿದ್ದಾರೆ. ಬರುವಂತ ದಿನದಲ್ಲಿ ಅವರ ಪ್ರೀತಿ ವಿಶ್ವಾಸವನ್ನ ಗಳಿಸಿ ಈ ಕ್ಷೇತ್ರದಲ್ಲಿ ಕೇಂದ್ರದಿಂದ ಏನೇನು ಕೆಲಸ ಆಗ್ಬೋದು ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ಅದಕ್ಕೆ ಸ್ಪಂದನ ಮಾಡುವಂತ, ಅದನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ. ನನ್ನ ಕ್ಷೇತ್ರದ ಎಲ್ಲ ಮತದಾರರಿಗೆ ಕೂಡ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಇಲ್ಲ, ಇವತ್ತು ಸಹಜವಾಗಿ ನಾವು 400 ಪಾರ್ ಅಂತ ಹೇಳ್ತಾ ಇದ್ವಿ, ಈ ಕಾರಣಕ್ಕೆ ನಮ್ಗೆ ಅನಿಸುತ್ತೆ. ಆದ್ರೆ ಪ್ರೀಪೋಲ್ ನಮ್ದೇನೋ ಅಲಯನ್ಸ್ ಆಗಿತ್ತು, ಅದರಲ್ಲಿ ನಾವು 290ಕ್ಕಿಂತ ಹೆಚ್ಚು ಸೀಟನ್ನು ಗೆದ್ದಿದ್ದೀವಿ. ಮ್ಯಾಜಿಕ್ ನಂಬರ್ 272 ಮಾತ್ರ. ಅದನ್ನು ದಾಟಿ ನಾವು ಮುಂದಕ್ಕೆ ಹೋಗಿದ್ವಿ. ನಮ್ಮದೇ ಆದ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ನಮಗೆ ಶಕ್ತಿ ಇದೆ. ಅದನ್ನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಮಾಡುವರಿದ್ದೀವಿ. ಮೇಡಮ್, ಇಂಡಿಯಾ ಕೂಟದವರು ನಿತೀಶ್ ಕುಮಾರ್ಗೆ ಮತ್ತು ಚಂದ್ರಬಾಬು ನಾಯ್ಡುಗೆ ಆಫರ್ ಕೊಡ್ತಾ ಇದ್ದಾರೆ. ಇಂಡಿಯಾದವರು ಫ್ರಸ್ಟ್ರೇಟ್ ಆಗಿದ್ದಾರೆ, ಅವರು ಆತಂಕಿತರಾಗಿದ್ದಾರೆ. ಅಧಿಕಾರವನ್ನ 10 ವರ್ಷ ಕೈಯಿಂದ ಬಿಟ್ಟು ಅವರು ನೀರಿಂದ ತೆಗೆದ ಮೀನಿನಂತೆ ಆಗಿದ್ದಾರೆ. ಅದಕ್ಕಾಗಿ ಇವತ್ತು ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಚಂದ್ರಬಾಬು ನಾಯ್ಡು ಅವರಿಗೆ ನಾವು ವಿಶ್ವಾಸ ಇಟ್ಟು ಅವರ ಜೊತೆ ಸೇರಿ ಇವತ್ತು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಅವರು ಗೆದ್ದು ಬರಕ್ಕೆ ನಮ್ಮದು ಪಾತ್ರ ಇದೆ. ನರೇಂದ್ರ ಮೋದಿ ಅವರು ಬಹಳ ಕಡೆ ಪ್ರವಾಸವನ್ನು ಕೂಡ ಮಾಡಿದ್ರು. ಖಂಡಿತವಾಗಿ ನಮ್ಮ ಜೊತೆ ಅವರು ಇರ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಥ್ಯಾಂಕ್ ಯು ಮೇಡಮ್. ಕಂಗ್ರಾಚುಲೇಷನ್ ಮೇಡಮ್.